ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರೆ ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ ಬಿ ಆರ್ ಪಾಟೀಲ್ ಹೇಳಿದಾರಲ್ಲ ಅವ್ರ ಅಪಕತೆ ನಂದು ಪರಿಸ್ಥಿತಿ ಆಗೈತಿ. ಬಿ ಆರ್ ಪಾಟೀಲ್ ಹೇಳಿದಾರಿಲ್ಲ ಏನಾಗ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ಗೆ ಬೆಂಬಲ ಮತ್ತೆ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದನ್ನು ತಗೋರಿ, ಸೀರಿಯಸ್ ಐತಿದಾವ ಇಲ್ಲಿವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿದು 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರು ಕೇಳಿದ We at East Point Group of Institutions offer a wide range of courses that provide limitless opportunities, building skills over 2 decades. ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಭಾಳ ಆಶ್ಚರ್ಯ ಇಲ್ಲ. ಸರ್ ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್ ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನು ದೇವ್ರಿಗೆ ಗೊತ್ತಪ್ಪ. ಈಗ ಬಿ ಆರ್ ಪಾಟೀಲ್ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್. ಕಾಗವಾಡ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗ್ಬೇಕಂತ ನೇಮ್ ಇದ್ರು ಅಧಿಕಾರಿ ತಮ್ಮ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕಾಯಿ ಹೊಡೆದು ಇಲ್ಲೇ. ತಂಗೋಡ್ರಿ ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲೇ, 1 ವರ್ಷ ಆಯ್ತು ಅವ್ನು ಕಾಯಿ ಹೊಡೆದ, ಇನ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಏನು? ಹೆಣ್ಮಗಳು ತೋರ್ಲ ನೋಡೋಣ ಅವ್ರು ಯಾರನ್ನದಾರ ಶಾಸಕರ ಚೀತು ಉಳದಾರಲ್ಲ ಅವ್ರು ಸುಮ್ಮನೆ